ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಕೃಷ್ಣ ಅಂತ ಹೇಳಿ. ನಾನು ಇವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಬುದ್ಧಿಜೀವಿಗಳು ಸಾಮಾನ್ಯ ಜನರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧ ಆಗಬೇಕು, ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ಬೇಕು ಅನ್ನೋದನ್ನ ಸಾಕಷ್ಟು ಜನರು ಬಾಯಲ್ಲಿದೆ. ಈ ವಿಚಾರವಾಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಈ ವಿಚಾರನ ನಾವು ಒಪ್ಕೋಬೇಕು. ಏನು ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲೇಬೇಕು, ಹೌದು. ಆದರೆ ಅದು ಯುದ್ಧದಿಂದ ಮಾತ್ರ ಸಾಧ್ಯನಾ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಚರ್ಚೆ ಶುರು ಮಾಡೋದಕ್ಕಿಂತ ಮೊದಲು ನೀವು ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನನ್ನು ದಯವಿಟ್ಟು ಒತ್ತಿ. ಮೊದಲನೇದಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೋಸ್ಕರ ಪಾಕಿಸ್ತಾನ ಭಾರತ ದೇಶದ ಮೇಲೆ ಇಷ್ಟೊಂದು ಗ್ರಡ್ಜನ್ನು ಸಾಧಿಸ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಇವರು ಯುದ್ಧ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಕಾಲು ಕೆರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ 3 ವಿಚಾರ ಇದೆ. ಒಂದೇನು ಅಂತ ಹೇಳಿದ್ರೆ, ಲ್ಯಾಂಡ್ ಡಿಸ್ಪ್ಯೂಟ್ ಅಂತ ಹೇಳ್ತೀವಿ. ಅವ್ರ ಗಡಿಯನ್ನು ಇನ್ನೂ ಸರಿಯಾಗಿ ಅವರು ಫಿಕ್ಸ್ ಮಾಡ್ಕೊಂಡಿಲ್ಲ. ಹಾಗಾಗಿ ಇಲ್ಲೇನಾಗ್ತಿದೆ, ಭಾರತ ದೇಶದ ಜಾಗವನ್ನು ಅವರು ಕಬಳಿಕೆ ಮಾಡೋದ್ರಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಒಂದು. ಎರಡನೇ ವಿಚಾರವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀರಿನ ಸಮಸ್ಯೆ. ಅವ್ರ ದೇಶದಲ್ಲಿ 5 ನದಿಗಳು ಹರಿತವೆ. ಆ 5 ನದಿಗಳು ಕೂಡ ಭಾರತ ದೇಶದಿಂದ ಬರೋದು. ಮೂರನೇ ಏನು ಅಂತ ಹೇಳಿದ್ರೆ, ಟೆರರ್ ಅಟ್ಯಾಕ್ ವಿಚಾರವಾಗಿ ಅವರು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಯುದ್ಧ ಮಾಡಲಿಕ್ಕೆ ಒಂದು ಸ್ಥಿತಿಯನ್ನು ಉಂಟಾಗಿದೆ ಇವತ್ತು, ಇಲ್ಲ ಅಂತ ಇಲ್ಲ. ಯುದ್ಧ ಮಾಡೋದು ದೊಡ್ಡದಲ್ಲ, ಆದರೆ ಈ ಒಂದು ಎಲ್ಲ ಕಾಮನ್ ಮ್ಯಾನ್ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಯುದ್ಧ ತುಂಬ ಈಸಿ. ಟಿ ವಿಯಲ್ಲಿ ನೋಡಿದಾಗೆ 2 ರಾಜರುಗಳ ಮಧ್ಯದಲ್ಲಿ ಯುದ್ಧ ನಡೆಯುತ್ತೆ, ಕತ್ತೆಯಲ್ಲಿ ಇಬ್ಬರು ಹೊಡೆದಾಡ್ಕೋತಾರೆ, ಒಂದು ಸ್ವಲ್ಪ ಬಾಣದಲ್ಲಿ ಯುದ್ಧಗಳು ನಡೆಯುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಆ ರೀತಿಯಾದಂಥ ಯುದ್ಧಗಳಲ್ಲ. ಈಗ ಏನು ನಡೆದ್ರು ಕೂಡ ಒಂದು ಸದ್ಯ ಯುದ್ಧ ಅಂತ ಏನಾದರೂ ಡಿಕ್ಲೇರ್ ಆದರೆ, ಕಡಿಮೆ ಅಂದರೂ 2.5 ಇಂದ 3 ತಿಂಗಳು ಯುದ್ಧ ನಡೆಯುತ್ತೆ. ಯಾಕಂತ ಹೇಳಿದ್ರೆ, ಈ ಯುದ್ಧ ಹಳೆಯ ಯುದ್ಧಗಳಕ್ಕಿಂತ ರಾಜರುಗಳ ನಡುವೆ ನಡೆಯುವಂಥ ಯುದ್ಧಕ್ಕಿಂತ ಬಹಳ ವಿಭಿನ್ನವಾದಂಥದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 2 ರಾಷ್ಟ್ರಗಳು ಕೂಡ ನ್ಯೂಕ್ಲಿಯರ್ ವೆಪನ್ಸನ್ನು ಹೊಂದಿದೆ. ನ್ಯೂಕ್ಲಿಯರ್ ವೆಪನ್ಸ್ ಅಂತ ಹೇಳ್ತಿದ್ದಂಗೆ ನೀವು ಮೊದಲು ಜ್ಞಾಪಕ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, 50 ವರ್ಷಗಳ ಹಿಂದೆ ಅಮೆರಿಕದವರು ಹಿರೋಶಿಮಾ ನಾಗಾಸಾಕಿ ಮೇಲೆ, ಜಪಾನ್ ಮೇಲೆ ಅಟ್ಯಾಕ್ ಮಾಡಿರುವಂತಹ ಎಫೆಕ್ಟು ಇನ್ನೂ ಕೂಡ ಇದೆ. ಎಷ್ಟೋ ಮಕ್ಕಳಿಗೆ ಇನ್ನೂ ತೊಂದರೆ ಆಗ್ತಿದೆ. ಇನ್ನೂ ಹುಡ್ತಾ ಇಲ್ಲ ಜನ, ಹುಡ್ತಿರೋ ಮಕ್ಕಳಿಗೂ ಕೂಡ ತೊಂದರೆಯಿಂದನೇ ಹುಡ್ತಾ ಇದ್ದಾರೆ. ಅಂಥದ್ರಲ್ಲಿ 2 ರಾಷ್ಟ್ರಗಳ ಹತ್ರನೂ ಪರಮಾಣು ಬಾಂಬ್ಗಳಿದ್ದಾವೆ ಅಂತ ಹೇಳಿದ್ರೆ, ಆ 50 ವರ್ಷದ ಹಿಂದೆ ಏನು ಕಂಡುಹಿಡಿದಿದ್ದಾರೋ ಅದು ಏನೂ ಅಲ್ಲ, ಅದಕ್ಕಿಂತ 200 ಪಟ್ಟು ದೊಡ್ಡದಾದಂತಹ ಪರಮಾಣು ಬಾಂಬ್ಗಳನ್ನ ಕಂಡುಹಿಡ್ಕೊಂಡಿದ್ದಾರೆ. ಹಾಗಾಗಿ ಈ ಯುದ್ಧ ನಡೆದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದು ಒಂದು ವಿಚಾರವಾಗಿ ನಾವು ಹೇಳಬೇಕು. ಇದು ನಡೆದ್ರೆ ಬಹಳಷ್ಟು ಎಫೆಕ್ಟ್ ಇದೆ. ಎಫೆಕ್ಟ್ಗಳ ಬಗ್ಗೆ ಮಾತಾಡೋದಾದರೆ, ಯುದ್ಧ ನಡೆದಾಗ 2.5-3 ತಿಂಗಳು ನಡೆಯುತ್ತೆ ಅಂದರೆ, 2 ಕಡೆ ಕ್ಯಾಶುಯಾಲಿಟೀಸ್ ಪ್ರಾಬ್ಲಮ್ ಬರುತ್ತೆ. ಕ್ಯಾಶುಯಾಲಿಟೀಸ್ ಅಂತ ಹೇಳಿದ್ರೆ 2 ದೇಶಗಳದ್ದು ಸಾವು ನೋವುಗಳು ಸರ್ವೇ ಸಾಮಾನ್ಯವಾಗಿಬಿಡುತ್ತೆ. ಒಂದು ರೀತಿ ಸಾವು ನೋವುಗಳು ಆಯಿತು, ನಡೀತಾ ಇದೆ. ಇನ್ನೊಂದು ಕಡೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವ ಬಾರ್ಡ್ರಲ್ಲಿರೋ ಏನು ಇಂಟರ್ನಲ್ ಸೆಕ್ಯೂರಿಟಿ ಅಂತ ನಾವು ಮಾಡ್ಕೊಂಡಿದ್ದೀವಿ, ಆ ಇಂಟರ್ನಲ್ ಸೆಕ್ಯೂರಿಟಿ ಎಲ್ಲ ಬಾರ್ಡ್ರಿಗೆ ನೇಮಕ ಮಾಡ್ತಾರೆ. ಅವಾಗ ಏನಾಗುತ್ತೆ, ಒಳಗಡೆ ಇರುವ ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲ ಬಾರ್ಡ್ರಿಗೆ ಹೋದಾಗ ದೇಶದ ಒಳಗಡೆ ಇರುವಂತಹ ಸ್ಲೀಪರ್ ಸೆಲ್ಸ್ಗಳು ಜಾಗೃತರಾಗ್ತಾರೆ. ಅಲ್ಲಿ ಹೊರಗಡೆ ಯುದ್ಧ ಮಾಡ್ಬೇಕಾದ್ರೆ ಒಳಗಡೆ ಇರುವಂತಹ ಟೆರರ್ಗಳು ಇಲ್ಲೇ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾರೆ ಒಳಗಡೆಯಿಂದ. ಒಂದು ಸತಿ ಯುದ್ಧ ಅಂತ ಹೇಳಿ ಡಿಕ್ಲೇರ್ ಆಗಿಬಿಟ್ರೆ ಎಫೆಕ್ಟ್ಗಳು ಭಾಳ ಡಿಫ್ರೆಂಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಡೆಯುವಂಥ ಯುದ್ಧಗಳು ಎಲ್ಲ ಬರೀ ಗನ್ಗಳಲ್ಲಿ, ಬುಲೆಟ್ಸ್ಗಳಲ್ಲಿ ನಡೆಯುವಂಥದ್ದಲ್ಲ. ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಏನು ಏರೋ ಅಟ್ಯಾಕ್ಸ್ಗಳೆಲ್ಲ ಆಗೋಕ್ಕೆ ಶುರು ಆಗುತ್ತೆ. ಸಮುದ್ರದ ದಂಡೆಯಲ್ಲಿ ಯುದ್ಧಗಳು ನಡೆಯೋಕ್ಕೆ ಶುರು ಆಗುತ್ತೆ. ಆ ರೀತಿ ಎಫೆಕ್ಟ್ ಆದಾಗ ಪಾಕಿಸ್ತಾನದ ಮೇಲೆ ಏನು ಎಫೆಕ್ಟ್ ಆಗ್ಬೋದು, ಇಂಡಿಯಾದ ಮೇಲೆ ಏನು ಎಫೆಕ್ಟ್ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ, ಪಾಕಿಸ್ತಾನದ ನಾವು ಕರಾಚಿಯಲ್ಲಿರುವಂಥ ಪೋರ್ಟನ್ನು ಫಸ್ಟ್ ಹೊಡೆದಾಕ್ತೀವಿ ಅಂತ ತಿಳ್ಕೊಳ್ಳಿ. ಲಾಹೋರಲ್ಲಿರೋ ಏರ್ಪೋರ್ಟ್ನ ಹೊಡೆದಾಕಕ್ಕೆ ಶುರು ಮಾಡ್ತೀವಿ. ಎಲ್ಲ ನಾವು ಯಾವ ರೀತಿಯಲ್ಲಿ ಹೊಡೆಯೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರ ದೇಶವನ್ನು ಎಷ್ಟು ವೀಕ್ ಮಾಡಲಿಕ್ಕೆ ಸಾಧ್ಯನೋ ಆ ರೀತಿ ವೀಕ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇಲ್ಲಿ ನಾವು ಯಾವುದೇ ರೀತಿಯಾಗಿ ನಾವು ಸೋಲ್ಜರ್ಸ್ಗಳಾಗಲಿ, ಆರ್ಮಿಯವರಾಗಲಿ ಯುದ್ಧಗಳು ನಡೆಯೋದಿಲ್ಲ. ಸೋಲ್ಜರ್ಸ್ಗಳೇ ಯುದ್ಧ ಮಾಡ್ತಾರೆ, ಆದರೆ ಟಾರ್ಗೆಟ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಒಮ್ಮೆ ನೀವು ಯೋಚನೆ ಮಾಡ್ಬೋದು, US ಮತ್ತು ಇರಾಕ್ ಮೇಲೆ ಯುದ್ಧ ನಡೀತು. ಆ US ಅವ್ರು ಏನು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಇರಾಕಲ್ಲಿರುವಂಥ ಆರ್ಮಿ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಅಲ್ಲಿರುವಂತಹ ಎಲ್ಲ ಆಯಿಲ್ ವೆಲ್ಸ್ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವ್ರ ದೇಶನ ಕುಗ್ಗಿಸ್ಬೇಕು, ಅವ್ರ ದೇಶದ ಇನ್ಕಮ್ ಇರೋದೇ ಅಲ್ಲಿ. ಆ ರೀತಿಯಾಗಿ ಪಾಕಿಸ್ತಾನ ಕೂಡ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ನಾವು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅವ್ರ ದೇಶದಲ್ಲಿ ಏನೇನು ಅತಿ ಮುಖ್ಯ ಅಂತ ಹೇಳ್ತೀವಿ ಅದನ್ನೆಲ್ಲ ನಾವು ಹೊಡಿಲಿಕ್ಕೆ ಶುರು ಮಾಡ್ತೀವಿ. ಅವರು ಕೂಡ ನಮ್ಮಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಇರೋದನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಇರ್ಬೋದು,
ಹೊಡಿತಾರೆ. ಅಥವಾ ಈ ಕಡೆಯಿಂದ ಗೋಲ್ಡನ್ ಟೆಂಪಲ್ ಆಗಿರ್ಬೋದು. ಇತ್ತೀಚೆಗೆ ಗುಜರಾತ್ ಅಲ್ಲಿ ಒಂದು ದೊಡ್ಡ ವಿಗ್ರಹ ಮಾಡಿದ್ವಿ, ಯೂನಿಟಿ ಆಫ್ ಲಿಬರ್ಟಿ, ಸಾರಿ ನಾವು ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ದೊಡ್ಡ ಮೂರ್ತಿಯನ್ನು ಮಾಡಿದ್ರು, ಅದನ್ನು ಕೂಡ ಟಾರ್ಗೆಟ್ ಮಾಡ್ಬೋದು. ಸಾಕಷ್ಟು ಸ್ಟಾಕ್ ಮಾರ್ಕೆಟ್ಗಳನ್ನ ಹೊಡಿಬೋದು, ರಿಸರ್ವ್ ಬ್ಯಾಂಕ್ಗಳನ್ನ ಹೊಡಿಬೋದು. ಮೇಜರ್ ಸಿಟೀಸ್ಗಳಾದಂಥ ಬೆಂಗಳೂರು, ಮತ್ತೆ ಏನು ಹೇಳ್ತೀವಿ ಮುಂಬೈ, ಡೆಲ್ಲಿ, ಚೆನ್ನೈ, ನಮ್ಮಲ್ಲಿ ಇನ್ಕಮ್ ಎಲ್ಲಿದೆ, ಎಂಪ್ಲಾಯ್ಮೆಂಟ್ ಎಲ್ಲಿದೆ, ಅಲ್ಲೆಲ್ಲ ಬಾಂಬ್ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ 2.5-3 ತಿಂಗಳಲ್ಲಿ ಯಾರು ಯುದ್ಧ ಗೆಲ್ತಾರೆ ಸೋಲ್ತಾರೆ ಅನ್ನೋದು ಹೇಳೋದು ಈಸಿ. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಹತ್ರ ಇರುವಂಥ ಡಿಫೆನ್ಸ್ ಅಟ್ಯಾಕ್ ಮಾಡ್ಲಿಕ್ಕೆ ಇರುವಂಥ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಎಷ್ಟಿದೆ, ಅವ್ರ ಹತ್ರ ಎಷ್ಟಿದೆ, ಅವ್ರಕ್ಕಿಂತ ಜಾಸ್ತಿ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಇರೋದ್ರಿಂದ ಯಾರು ಹೆಚ್ಚು ದಿನ ತಡ್ಕೋತಾರೋ ಅವರು ಯುದ್ಧವನ್ನು ಗೆಲ್ತಾರೆ ಅಂತ ಹೇಳ್ಬೋದು ಅಷ್ಟೇ. ಆ ಒಂದು ವಿಚಾರದಲ್ಲಿ ಎಫೆಕ್ಟ್ ಈ ರೀತಿ ಎರಡೂ ನೇಷನ್ಸ್ಗಳಿಗೂ ಆಗತ್ತೆ. ಈ ಎಫೆಕ್ಟ್ ಆದಾಗ ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಬೇಕು, ಇಷ್ಟು ವರ್ಷದಿಂದ ನಾವೇನು ದೇಶನ ಕಟ್ಕೊಂಡ್ಬಂದಿದ್ದೀವಿ, ಹಂತವಾಗಿ ಸ್ಟೆಪ್ಸ್ನಲ್ಲಿ ನಾವು ಬೆಳ್ಕೊಂಡ್ಬಂದಿದ್ದೀವಿ, ಅದೇನಾಗುತ್ತೆ ಯುದ್ಧ ಆದಾಗ ಆಟೋಮೆಟಿಕ್ ಆಗಿ ಇವತ್ತೇನು ವರ್ಲ್ಡ್ ಅಲ್ಲಿ ನಾವು ಸೂಪರ್ ಪವರ್ ನೇಷನ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವೋ, ಒಂದೇ ಸತಿ ನಾವೇನಾಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಡಿಯಾ ಅನ್ನೋದು ಕೆಳಗಡೆ ಬಿದ್ದುಬಿಡುತ್ತೆ. ಒಂದು ರೀತಿಯಲ್ಲಿ ಇದಾದ್ರೆ, ಎರಡನೇ ರೀತಿಯಲ್ಲಿ ಇದು ವರ್ಲ್ಡ್ ವಾರ್ಗೆ ಟರ್ನ್ ಔಟ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಜೊತೆ ಸಾಕಷ್ಟು ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿದ್ದಾವೆ. ಮೇಜರ್ ರಾಷ್ಟ್ರಗಳಾದಂತಹ US ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾವೆ. ಆದ್ರೆ ನಾವು ಇನ್ನೂ ಒಂದು ಯೋಚನೆ ಮಾಡಬೇಕು, US ಅವರು ರಷ್ಯಾ ಅವರಿಬ್ಬರು ಮಧ್ಯದಲ್ಲಿ ಅಷ್ಟು ಹೊಂದಾಣಿಕೆ ಇಲ್ಲ. ಹಾಗಾಗಿ ಅವ್ರು ನಮ್ಮ ಜೊತೆ ಬಂದು ಯುದ್ಧ ಮಾಡ್ಲಿಕ್ಕೆ ಒಪ್ಕೋತಾರೋ ಇಲ್ಲ ಗೊತ್ತಿಲ್ಲ, ಬರಲೂಬಹುದು. ನಮ್ಮ ಜೊತೆ ಅವರು ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಚೈನಾ ಬಂದು ಸಪೋರ್ಟ್ ಮಾಡಕ್ಕೆ ಶುರು ಆಗುತ್ತೆ. ಯಾವಾಗ ಚೈನಾ ಬಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೋ, ನಾರ್ತ್ ಕೊರಿಯಾ ಕೂಡ ಆಟೋಮೆಟಿಕ್ ಆಗಿ ಎಂಟರ್ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಮತ್ತೆ US ಮಧ್ಯದಲ್ಲಿ ಹೊಂದಾಣಿಕೆ ಸರಿ ಇಲ್ಲ. ಹಾಗಾಗಿ ಇದು ವರ್ಲ್ಡ್ ವಾರ್ ಕಾನ್ಸಿಕ್ವೆನ್ಸಸ್ ಆಗ್ಬೋದು. ಒಂದು ಸಣ್ಣ ವಿಚಾರ ಅಂತ ಹೇಳಿದ್ರೆ ತಪ್ಪಾಗತ್ತಿದು, ದೊಡ್ಡ ವಿಚಾರನೆ ಭಯೋತ್ಪಾದನೆ ಮಾಡ್ತಿರೋದು. ಆ ವಿಚಾರಕ್ಕೆ ನಾವು ಖಂಡಿಸ್ತೀವಿ. ಇದಕ್ಕೆ ನಾವು ಆಗಿರೋ ಅಟ್ಯಾಕಿಗೆ, ಪುಲ್ವಾಮಾ ಅಟ್ಯಾಕಿಗೆ ವಿಷಾದಿಸ್ತೀವಿ. ಆದ್ರೆ ನಾವು ಒಂದು ಟಾಪಿಕ್ನ ತಗೊಂಡಾಗ ಏನ್ ಮಾತಾಡ್ತಿದ್ವಿ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು. ಪಾಠ ಕಲಿಸಕ್ಕೆ ಬೇರೆ ರೀತಿಯಿಂದ ಸಾಧ್ಯ ಇಲ್ವಾ? ಕಲಿಸ್ಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಸಾಧ್ಯತೆ ಇದೆ. ನಮ್ಮ ದೇಶದಿಂದ ಏನು 5 ನದಿಗಳು ಹರಿತಾವೆ, ಇಂಡಸ್ ಅಂತ ಹೇಳ್ತೀವಿ, ರಿವರ್ ಸತ್ಲೇಜ್ ಅಂತ ಹೇಳ್ತೀವಿ, ಆಮೇಲೆ ರವಿ ನದಿ ಅಂತ ಹೇಳ್ತೀವಿ, ಇನ್ನೂ ಕೆಲವೊಂದಿಷ್ಟು ನದಿಗಳಿದಾವೆ. ಅವನ್ನ ನಾವು ಸ್ಟಾಪ್ ಮಾಡ್ಕೋಬಹುದು. ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯನ್ನ ಹೊಡಿಲಿಕ್ಕೆ ಶುರು ಮಾಡಬೇಕು ನಾವು. ಈಗ ಒಂದೆರಡು ಸ್ಟೆಪ್ಗಳು ಕೂಡ ಆ ಥರ ತಗೊಂಡಿದ್ದಾರೆ. ಬೇರೆ ನಮ್ಮ ದೇಶದ ಪ್ರಧಾನಿ ಬೇರೆ US ರಾಷ್ಟ್ರ ಜೊತೆ, ಬೇರೆ ಬೇರೆ ರಾಷ್ಟ್ರ ಜೊತೆ ಸಪೋರ್ಟ್ ತಗೊಂಡು ಅವ್ರಿಗೆ ಕೊಡಬೇಕಾಗಿರೋ ಅನುದಾನವನ್ನು 1.5 ಬಿಲಿಯನ್ನ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಇವೆಲ್ಲದನ್ನು ಕೂಡ ಸ್ಟಾಪ್ ಮಾಡಿ ಆ ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಮಾಡಬೇಕು. ಹೆಂಗೆ ಅಂತ ಹೇಳಿದ್ರೆ, ಬೇರೆ ದೇಶದಿಂದ ಗೂಡ್ಸ್ಗಳು ಏನೇನು ಅವ್ರಿಗೆ ಕಳಿಸ್ತಾ ಇದ್ದಾರೋ ಅದು ಹೋಗದೇ ಇರೋಂಗೆ ಮಾಡಬೇಕು ಫಸ್ಟು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವ್ರ ದೇಶದಲ್ಲಿ ವಸ್ತುಗಳು ಸಿಗದೇ ಇದ್ದಾಗ, ಡಿಮ್ಯಾಂಡ್ ಜಾಸ್ತಿ ಆದಾಗ ಅವ್ರ ದೇಶದಲ್ಲಿ ಸಿಗುವ ಪದಾರ್ಥಗಳ ಬೆಲೆ ಎಲ್ಲ ಹೆಚ್ಚಾಗತ್ತೆ. ಅವ್ರ ಹತ್ರ ಇರೋ ಹಣ ಈ ರೀತಿ ಖರ್ಚಾಗಕ್ಕೆ ಶುರು ಆಗ್ಬೇಕು. ಟೈಮ್ ನೋಡ್ಕೊಂಡು ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತೀವಿ. ಅವರಿಗೆ ತಿನ್ನಕ್ಕೆ ಆಗದೆ ಇದ್ದಾಗ, ನೀರು ಸಿಗದೆ ಇದ್ದಾಗ, ವಸ್ತುಗಳು ಸಿಗದೆ ಇದ್ದಾಗ, ಅವ್ರ ದೇಶ ವೀಕ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಾದಾಗ ನಾವು ಅವ್ರನ್ನ ಅಟ್ಯಾಕ್ ಮಾಡಬೇಕು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅವರ ಹಳೆ ಜನರಲ್ ಮುಷರಫ್ ಏನ್ ಹೇಳ್ತಿದ್ದಾರೆ, ಇಂಡೈರೆಕ್ಟ್ ಆಗಿ ನಾವೇನು ಅಟ್ಯಾಕೆ ಮಾಡಿಲ್ಲ, ಇದು ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ಇನ್ನೊಂದು ಕಡೆಯಿಂದ ನೀವು ಬೇಕಿದ್ರೆ ಬಂದ್ಬಿಡಿ, ನಾವು ಅಟ್ಯಾಕ್ ಮಾಡೋಣ, ನೋಡೇ ಬಿಡೋಣ ಏನಾಗುತ್ತೆ ಅಂತ ಒಂದ್ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಕಾಲ್ ಕರೀತಾ ಇದ್ದಾರೆ. ಇನ್ನೊಂದು ರೀತಿ ಅವ್ರ ದೇಶದ ಪ್ರಧಾನಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಕೂಡ ಹೇಳ್ತಿದ್ದಾರೆ ನಾವೇನು ಮಾಡಿಲ್ಲ, ಆದ್ರೆ ನೀವೇನಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ, ಪಾಕಿಸ್ತಾನ ಕೂಡ ರಿಟಾಲಿಯೇಟ್ ಮಾಡುತ್ತೆ, ತಿರುಗಿಸಿ ಹೊಡಿತೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಇಂಡೈರೆಕ್ಟ್ ಆಗಿ ಕರಿತಾ ಇರೋದು ನೋಡಿದ್ರೆ ಅವ್ರು ಎಲ್ಲಾ ರೀತಿಯಲ್ಲಿ ವೆಪನ್ಸ್ಗಳನ್ನ ರೆಡಿ ಮಾಡ್ಕೊಂಡು ಬರ್ಲಿ ಅಂತ ಕಾಯ್ತಾ ಇದಾರೆ, ಒಂದಿಷ್ಟು ಟಾರ್ಗೆಟ್ ಮಾಡ್ಕೊಂಡು. ನಾವು ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ನಾವು ಕೂಡ ಅಟ್ಯಾಕ್ ಮಾಡಬಾರ್ದು. ನಾವು ಕೂಡ ಸಮಯ ಸಾಧಕ ಆಗ್ಬೇಕು. ನೋಡ್ಕೊಂಡ್ಬಿಟ್ಟು, ಟೈಮ್ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಯಾವ ಜಾಗದಲ್ಲಿ ಹೇಗೆ ಹೊಡಿಬೇಕು ಅಲ್ಲಿ ಹೊಡಿಬೇಕು, ಅವರಿಗೆ ಹೇಗೆ ಪಾಠ ಕಲಿಸ್ಬೇಕು ಆ ರೀತಿಯಲ್ಲಿ ಕಲಿಸ್ಬೇಕು. ಈ ಒಂದು ವಿಚಾರದಲ್ಲಿ ನೀವು ನೋಡಿದ್ರೆ, ಅಟ್ಯಾಕ್ ಆದ್ರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ತುಂಬಾ ಕುಗ್ಗಕ್ಕೆ ಶುರು ಆಗ್ಬಿಡುತ್ತೆ. ಯಾವ ರೀತಿಯಲ್ಲಿ ಕುಗ್ಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದ GDP ಅಂತ ಹೇಳ್ತೀವಿ, ಪ್ರೊಡಕ್ಷನ್ ಸ್ಟಾಪ್ ಆಗ್ಬಿಡುತ್ತೆ. ಎಷ್ಟೆಷ್ಟೋ ಇಂಡಸ್ಟ್ರೀಸ್ಗಳ ಮೇಲೆ ಬಿಡುತ್ತೆ, ಬಾಂಬ್ಗಳು ಬೀಳ್ಬೋದು. ಆಮೇಲೆ ಒಂದ್ ರೀತಿ GDP ಆಗ್ತಿದ್ದಂಗೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲೂ ಡೌನ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಯಾವುದೇ ರೀತಿ ಬೇರೆ ರಾಷ್ಟ್ರದಿಂದ ನಮಗೆ ಹೂಡಿಕೆಗಳು ಬರೋದಿಲ್ಲ. ಇದೇ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದ ಹಣದುಬ್ಬರ, ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಕಡಿಮೆ ಆಗ್ಬಿಡ್ತಾರೆ. ಆಮೇಲೆ ನಮ್ಮ ದೇಶದಲ್ಲಿ ಸಿಗ್ಬೇಕಾಗಿರೋ ಸರ್ವೇ ಸಾಮಾನ್ಯ ವಸ್ತುಗಳು ಕೂಡ ಬಹಳ ಜಾಸ್ತಿ ಆಗಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ
ನಾವು ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಯುದ್ಧ ಮಾಡಬೇಕು ಅಂದರೆ ಮಾಡೋಣ, ಆದರೆ ಟೈಮ್ ನೋಡ್ಕೊಂಡು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಚಾಣಾಕ್ಷತನದಿಂದ ಬುದ್ಧಿಯಿಂದ ನಾವು ಉಪಯೋಗಿಸ್ಕೊಂಡು ಯುದ್ಧ ಮಾಡಬೇಕು. ಆ ದೇಶನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅವರ ಇಲ್ಲಿವರೆಗೂ ಅವರ ಅಸ್ತಿತ್ವನೇ ಇಲ್ದಿರೋ ಹಾಗೆ ಮಾಡಬೇಕು. ಈ ವಿಚಾರನ ಹೇಳಿಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಸುಮ್ಮನೆ ಯುದ್ಧ ಮಾಡಬೇಕು, ಬಾಂಬ್ ಅಟ್ಯಾಕ್ ಮಾಡಬೇಕು, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯುದ್ಧ ಆಗಬೇಕು ಅಂತ ಹೇಳಿದ್ರೆ ಇದು ತಪ್ಪಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ ಏನು ನಿರ್ಧಾರ ತಗೊಂಡ್ರೆ ಒಳ್ಳೇದು ಅನ್ನೋದನ್ನ ನಿಮ್ಮ ಕೈಗೆ ಬಿಟ್ಟಿದ್ದೀನಿ. ನಮಸ್ತೆ.